ನಮಸ್ತೆ ಮಾಂತರಗ್ಲ ನಮಸ್ಕಾರ ಐತಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ। ಇವತ್ತು ವಾಂಗಿಬಾತ್ ಪೌಡರ್ ಮನೆಯಲ್ಲೇ ತಯಾರಿಸಿ ಅದರಿಂದ ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ ವಿಧಾನ ನೋಡೋಣ। ವಾಂಗಿಬಾತ್ ಪೌಡರ್ ಮಾಡಲಿಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ, ಹಾಗೆ 1.5 ಸ್ಪೂನ್ ಅಷ್ಟು ಕಡಲೆಬೇಳೆ, ಎರಡನ್ನು ಕೂಡ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಳ್ಳುವ, ಡ್ರೈ ಆಗಿ ಫ್ರೈ ಮಾಡ್ತಾ ಇದ್ದೇನೆ। ಹಾಗೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೊಂಡಿದ್ದೇನೆ, 4 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕೊಳ್ತಾನೆ, ಗಮ್ ಅಂತ ಪರಿಮಳ ಬರೋ ತನಕ ಫ್ರೈ ಮಾಡಿ ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಸ್ವಲ್ಪ ಕೈ ಆಡಿಸಿ ಕೊನೆಯಲ್ಲಿ 1.5 ಸ್ಪೂನ್ ಅಷ್ಟು ನಾನು ಗಸಗಸೆ ಹಾಕೊಳ್ತಾನೆ। ಗಸಗಸೆ ಹಾಕಿ ಒಮ್ಮೆ ಕೈ ಆಡಿಸಿ ಕೂಡಲೇ ಗ್ಯಾಸ್ ಆಫ್ ಮಾಡಿ, ಇಲ್ಲರ ಗಸಗಸೆ ಬೇಗ ಕಪ್ಪಾಗ್ತದೆ। ಇದನ್ನೊಂದು ತಟ್ಟೆಗೆ ತೆಗೆದುಕೊಳ್ಳುವ, ಬೇರೆ ಫ್ರೈ ಮಾಡಬೇಕು। ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ದಾಲ್ಚಿನ್ನಿ ಹಾಗೆ 4-5 ಲವಂಗ ಹಾಕೊಂಡಿದ್ದೇನೆ। ವಾಂಗಿಬಾತ್ ಮಸಾಲೆಯಲ್ಲಿ ದಾಲ್ಚಿನ್ನಿಯ ಪರಿಮಳ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೆ ರುಚಿ ಆಗ್ತದೆ। ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದು 12 ಬ್ಯಾಡಗಿ ಮೆಣಸನ್ನು ನಾನು ಅದೇ ಆಯಿಲಲ್ಲಿ ಫ್ರೈ ಮಾಡಿಕೊಳ್ತೇನೆ। ಕೊನೆಯಲ್ಲಿ ಕರಿಬೇವು ಹಾಕಿ ಒಮ್ಮೆ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿಕೊಳ್ಳುವ। ಫ್ರೈ ಮಾಡಿದ ಎಲ್ಲ ಸಾಮಗ್ರಿಗಳು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಆಗಿ ಪೌಡರ್ ಮಾಡಿ ತರ್ತೇನೆ। ಇನ್ನು ಇದನ್ನು ಒಂದು ಬಾಟಲ್ಗೆ ಹಾಕಿ ರೂಮ್ ಟೆಂಪರೇಚರ್ನಲ್ಲೇ 2 ತಿಂಗಳು ಸ್ಟೋರ್ ಮಾಡಬಹುದು। ಬೇಳೆಗಳನ್ನು ಡ್ರೈ ಆಗಿ ಫ್ರೈ ಮಾಡಿದ ಕಾರಣ ಸ್ಟೋರ್ ಮಾಡಲಿಕ್ಕೆ ಸುಲಭ। ವಾಂಗಿಬಾತ್ ಮಾಡಲಿಕ್ಕೆ ನಾನಿಲ್ಲಿ 2 ಬದನೆ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೇನೆ, ಸಣ್ಣಗೆ ಬೇಕಾದ್ರೆ ಕಟ್ ಮಾಡಿ ಉದ್ದಕ್ಕಾರು ಕಟ್ ಮಾಡಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ। ಬಾಣಲೆಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕೊಂಡಿದ್ದೇನೆ, ಸಾಸಿವೆ, ಉದ್ದಿನ ಬೇಳೆ ಹಾಗೆ 2 ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕೊಳ್ಳೋಣ, ಹಾಗೆ ಕರಿಬೇವು ಹಾಕೊಳ್ಳಿ ಪರಿಮಳಕ್ಕೆ, ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ। ಒಟ್ಟಿಗೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಹಾಕೊಂಡು ಫ್ರೈ ಮಾಡಿಕೊಳ್ತಾನೆ। ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ನೀರಲ್ಲಿ ಹಾಕಿ ಇಟ್ಟಿದ್ದ ಬದನೆಯನ್ನು ಚೆನ್ನಾಗಿ ನೀರು ಹಿಂಡಿ ಹಾಕೊಳ್ಬೇಕು। ಕಟ್ ಮಾಡಿದ ಒಂದು ಟೊಮೆಟೊ ಕೂಡ ಹಾಕೊಂಡು ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಮಾಡಿಕೊಳ್ಳುವ। ಇನ್ನು ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರಶಿನದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಪುನಃ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು। ಬದನೆ ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾಗುವ ತನಕ ಫ್ರೈ ಮಾಡಿ ಆಮೇಲೆ ನೀರು ಅಗತ್ಯ ಇದ್ರೆ ಸ್ವಲ್ಪ ಚಿಮುಕಿಸಿಕೊಂಡು ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳಿ, 2-3 ನಿಮಿಷ ಸಾಕಾಗ್ತದೆ। ಇನ್ನು ಇದಕ್ಕೆ ಒಂದು ಸಣ್ಣ ಗಾತ್ರದ ಬೆಲ್ಲ ಹಾಕೊಳ್ಳಿ, ಕೊನೆಯಲ್ಲಿ 3 ಸ್ಪೂನ್ ಅಷ್ಟು ಹುಣಸೆ ಹುಳಿ ರಸ ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ। ಎಲ್ಲ ಸರಿಯಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ 4 ಸ್ಪೂನ್ ಅಷ್ಟು ವಾಂಗಿಬಾತ್ ಮಸಾಲೆ ಹಾಕೊಳ್ತಾನೆ। ತುಂಬಾ ಜಾಸ್ತಿ ಸ್ಟ್ರಾಂಗ್ ಬೇಕಾದ್ರೆ 1 ಸ್ಪೂನ್ ಅಷ್ಟು ಜಾಸ್ತಿ ಹಾಕೊಳ್ಳಿ ವಾಂಗಿಬಾತ್ ಪೌಡರ್। ಕೊನೆಯಲ್ಲಿ ಇದಕ್ಕೆ ರೆಡಿ ಮಾಡಿದ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮನೆ ಇಡೀ ವಾಂಗಿಬಾತ್ನ ಪರಿಮಳ ಹರಡಿರ್ತದೆ। ಈಗ ರುಚಿಯಾದ ಮತ್ತು ಬಿಸಿ ಬಿಸಿಯಾದ ವಾಂಗಿಬಾತ್ ರೆಡಿ ಆಯಿತು। ಇದನ್ನು ಕಾಯಿ ಚಟ್ನಿಯೊಂದಿಗೆ ಮತ್ತು ಸಲಾಡ್ನೊಟ್ಟಿಗೆ ನಾನು ಇವತ್ತು ಸರ್ವ್ ಮಾಡ್ತಾ ಇದ್ದೇನೆ। ನಾನು ಇದನ್ನು ಕಾಯಿ ಚಟ್ನಿಯೊಂದಿಗೆ ತಿನ್ನಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ। ಹಾಗೆ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ। ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಥ್ಯಾಂಕ್ ಯು, ಬಾಯ್।